ಈಶಣ್ಣ ಕಾಶಣ್ಣ ಸೌದಣ್ಣ ಕೌದಣ್ಣ ಟಿಫಿನ್ ರೆಡಿ ತಗೋರಿಪ್ಪ ತಿನ್ರಿ ಬೇಗ ಬೇಗ ಹೋಗ್ರಪ್ಪ ಟಿಫಿನ್ ಖಾಲಿ ಆಗುತ್ತೆ ಏನ್ರಿ ಅಶೋಕಣ್ಣ ನೀವು ಈಗ ಬೀಗರ ಮನೆಗೆ ಬಂದಂಗ ಬರ್ತೀರ ಓರಿ ಬೇಗ ಟಿಫಿನ್ ತಿಂದು ಹೋಗ್ರಿಪ್ಪ ನೀವು ಬೇಕಾದ್ರೆ ಅಧಿವೇಶನಕ್ಕೆ ಲೇಟ್ ಆಗಿ ಹೋಗ್ರಿ ಟಿಫಿನ್ ಬೇಗ ತಿನ್ರಿ ಹೋಗ್ರಿ ಸೋಮಣ್ಣವ್ರೆ ನಮಸ್ಕಾರ ರೀ ಸೋಮಣ್ಣವ್ರೆ ಈಗ ಬರ್ತಿರಲ್ರಿ ನೀವು ಹೋಗ್ರಿಪ್ಪ ತಿನ್ರಿ ಟಿಫಿನ್ ಏನ್ರಿಪ್ಪ ಇವ್ರನ್ನೆಲ್ಲ ಮದುವೆ ಮನೆಗೆ ಊಟಕ್ಕೆ ಕರ್ಕೊಂಡು ಹೋರಂಗ ಆಯ್ತಲ್ರಿಪ್ಪ ಹೋಗ್ರಿಪ್ಪ ಈ ಜನುಮವೇ ದೊರಕಿದೆ ರುಚಿ ಸವಿಯಲು ಈ ಜಗವಿದೆ ನವರಸಗಳ ಉಣಬಡಿಸಲು ಶೆಟ್ರೆ ನಮಸ್ಕಾರ ರೀ ಶೆಟ್ರೆ ಏನ್ರಿ ಶೆಟ್ರೆ ಇದು ಅಲ್ರಿ ಶೆಟ್ರೆ ನಿಮ್ ಜನಕ್ಕೆ ಕೇಳ್ರಿಪ್ಪ ಅಧಿವೇಶನಕ್ಕೆ ನೀವು ಅಟೆಂಡ್ ಆಗದೆ ಇದ್ರು ಚಿಂತೆ ಇಲ್ಲ ಆದ್ರೆ ತಿಂಡಿ ತಿನ್ನಕ್ ಮಾತ್ರ ತಪ್ಪಿಸ್ಬೇಡ್ರಿ ತಪ್ಪದೇ ಬನ್ರಿ ಅಂತ ಹೇಳ್ರಿ ಯಾರು ಜನನೇ ಇಲ್ರಿ ಇಲ್ಲಿ ಬಂದಾರ ಒಂದಿಷ್ಟು ಜನ ಟಿಫಿನ್ ತಿಂದಂಗ್ ಕೂತಾರಲ್ರಿಪ್ಪ ಮಾಡಿರೋ ಟಿಫಿನ್ ಕೆಟ್ಟ ಹೋಗತ್ರಿಪ್ಪ ತಿನ್ನಕ್ ಹೇಳ್ರಿಪ್ಪ ಅದಕ್ಕೆ ಮುಂದಿನ ಮಂಗಳವಾರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಗ್ಗೆ 9 ಗಂಟೆಗೆ ಹಾಜರಿರಬೇಕು ಅನ್ನೋದು ಎಲ್ಲರಿಗೆ ನಾವು ಸೂಚನೆ ಕೊಟ್ಟಿದ್ವಿ ಹೌದ್ರಿಪ್ಪ ಇನ್ನೂ ಹೆಚ್ಚೆಚ್ಚು ಜನ ಬರಬೇಕು ತಿಂಡಿ ತಿನ್ನಕ್ಕೆ ಇನ್ನೂ ಹೆಚ್ಚು ಎಲ್ಲ ಶಾಸಕರು ಇನ್ವಾಲ್ವ್ ಆಗಬೇಕು ಮತ್ತು ಅಟೆಂಡೆನ್ಸ್ ಜಾಸ್ತಿ ಆಗಬೇಕು ಹಂಗೆ ಟಿಫಿನ್ ಬಿಲ್ಲು ಜಾಸ್ತಿ ಮಾಡಬೇಕು ಅಸೆಂಬ್ಲಿಯಲ್ಲಿ ಸಹಿತ ಎಲ್ಲರೂ ಅಟೆಂಡೆನ್ಸ್ ಇರಬೇಕು ಅಂತ ಇದನ್ನು ಕೊಟ್ಟಿದ್ವಿ ಯಾವ ವಿಚಾರ ಅಲ್ರಿ ಅಲ್ಲಿ ಅಟೆಂಡೆನ್ಸ್ ಕಡಿಮೆ ಆದ್ರೂ ತೊಂದ್ರೆ ಇಲ್ಲ ಈ ಟಿಫಿನ್ ಮಾತ್ರ 100% ಬೇಕ್ರಿಪ್ಪ ಓಹೋ ಮತ್ತೇನ್ರಿ ರಮೇಶ್ ಕುಮಾರ್ ಅವರೇ ಏನ್ರಿಪ್ಪ ಸುದ್ದಿ ನಾನು ಚುನಾವಣೆಗೆ 35,000 ಪ್ರಾರಂಭ ಮಾಡಿದವನು ಈಗ ಎಲ್ಲಿಗೆ ಬಂದ್ ನಿಂತೈತ್ರಿ 3.5 ಕೋಟಿ ಖರ್ಚು ಮಾಡ್ತಾ ಇದ್ದೀನಿ ಏನ್ರಿ ರಮೇಶ್ ಕುಮಾರ್ ಅವರೇ ಇದು ನಿಮ್ ಪವರ್ ಎಲ್ಲಿಂದ ಎಲ್ಲಿಗೆ ಜಂಪ್ ಆಗಿಬಿಡ್ತೀರಿಪ್ಪ ನನ್ನ ಪವರೇ 35,000ದಿಂದ 3.5 ಕೋಟಿ ಬಂದ್ಬಿಟ್ಟಿದೆ ಅಂದ್ರೆ ಓ ಸ್ಟಾಪ್ 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 ನೀವ್ ಯಾಕೆ ಈ ಪವರ್ ಬಗ್ಗೆ ಮಾತಾಡ್ತೀರಿ ಅಂತ ನಂಗೆ ಗೊತ್ತಾಯ್ತು ನೀವು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಿದ್ರಿ ಅಂತ ಗೊತ್ತಾಯ್ತು ಅವ್ರಿಗೆ ಏನ್ ನೇರವಾಗಿ ಕೇಳ್ಬೇಕು ಅನ್ಕೊಂಡಿರಿ ಕೇಳ್ರಿ ತಮ್ಮಲ್ಲಿ ನಾನು ಏನ್ ವಿನಂತಿ ನಿಮ್ಗೆ ಗೊತ್ತಿದೆ ಎಲ್ಲ ಮಾಹಿತಿ ಗೊತ್ತಿದೆ ನಿಮ್ಗೆ ಹಿಂಗ ನೇರವಾಗಿ ಕೇಳ್ರಿ ಅರೆ ನಿಮ್ ಪಕ್ಷದಲ್ಲಿ ಆಗ್ತಕ್ಕಂಥ ವ್ಯವಹಾರನ ಅಷ್ಟು ಧೈರ್ಯವಾಗಿ ಹೇಳಿ ಒಪ್ಕೊಂಡು ಇಡೀ ಜಗತ್ತನ್ನು ನಿಮ್ಮ ಮೈ ಮೇಲೆ ಹಾಕೊಂಡಿದ್ರಿ ಇದನ್ನ ಹೇಳಕ್ಕೆ ಯಾಕೆ ಅಂಜಿಸ್ತಾ ಇದ್ದೀರಿ ಹೇಳ್ರಿ ಕುಮಾರಣ್ಣ ಯಾಕೆ ಅಂಜಿಸ್ತೀರಿ ನೀವು ವರ್ಲ್ಡ್ ವಾರ್ಗೆ ಹೋಗ್ತೀರಿ ಬಾರ್ಡರ್ ನಿಂತ್ಕೊಳ್ತೀರಿ ಫೈಟ್ ಮಾಡ್ತೀರಿ ಇಲ್ಲ ಯಾವ್ದು ಕಬಡ್ಡಿಲಿ ಕುಸ್ತಿ ಕರೆದ್ರೆ ಪಕ್ಕಕ್ಕೆ ಹೋಗ್ತಿರಲ್ಲ ರಮೇಶ್ ಅಣ್ಣ ಮೋಸ್ಟ್ಲಿ ಅವ್ರಿಗೆ ಕಬಡ್ಡಿ ಆಡಿ ಅಭ್ಯಾಸ ಇಲ್ಲ ಅಂತ ಕಾಣಿಸ್ತಿದ್ರಿಪ್ಪ ಹೋಗ್ಲಿ ಕುಮಾರಣ್ಣಗೆ ಏನ್ ಕೇಳ್ಬೇಕಂತೀರಿ ಇನ್ನೊಂದ್ಸರಿ ಕೇಳಾಕತ್ತೀನಿ ನೇರವಾಗಿ ಕೇಳ್ಬಿಡ್ರಿಪ್ಪ ಕಬಡ್ಡಿ ಕುಸ್ತಿ ವಿಚಾರ ಬಿಡ್ರಿ ಅದನ್ನ ಇದು ಮುಂಡೆ ಮಕ್ಕಳ ಸರ್ಕಾರ ಅಂತ ನಾನು ಅನ್ನಕ್ಕಾಗುತ್ತಾ ಅಧ್ಯಕ್ಷರೇ ತಪ್ಪ ಏನ್ರಿ ಕುಮಾರಣ್ಣ ಹಂಗೆಲ್ಲ ಹೇಳ್ಬೋದನ್ರಿ ಹಾಗ ಅನ್ನಬಾರ್ದು ಅದು ಸಂಸದೀಯ ಅಲ್ಲ ಆದ್ರೆ ಮುತ್ತೈದರಿಗೆ ಇಂಥ ಮಕ್ಕಳು ಇರ್ತಾರೆ ಅಂತ ನಾನು ಹೇಳಕ್ಕಾಗುತ್ತಾ ಅಂತ ಹೇಳ್ತಾರೆ ಅದು ಬ್ಯಾಡ್ರಿಪ್ಪ ಬೇರೆ ಏನಾದ್ರೂ ಹೇಳ್ರಿಪ್ಪ ಅಲ್ರಿ ಈ ಮುಂಡೆ ಮಕ್ಕಳು ಅನ್ನೋದಕ್ಕಿಂತ ಅದನ್ನ ಬೇರೆ ಅರ್ಥದಾಗ ಏನಾದ್ರೂ ಅರ್ಥ ಆಗದಂಗ ಹೇಳಕ್ಕಾಗತ್ತೇನ್ರಿ ಈಗ ಹಾಗಾದ್ರೆ ನೀವು ಹೇಳಬೇಕು ಇದು ಸದುದ್ದೇಶದಿಂದ ದೇಶೋದ್ಧಾರಕ್ಕಾಗಿ ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಮಾಡಿದ ಮಹತ್ ಕಾರ್ಯ ಅಂತ ಹೇಳಕ್ಕೆ ಆಗೋದಿಲ್ಲ ಇದು ಅಡ್ಡಿ ಇಲ್ಲ ಹೇಳ್ಬೋದಲ್ಲ ಕುಮಾರಣ್ಣ ಇದ್ರೆ ಅವ್ರು ಲೂಟಿ ಹೊಡೆದ್ರು ಅವ್ರು ದರೋಡೆ ಮಾಡಿದ್ರು ಅವ್ರ ಅಗತ್ಯ ಇಲ್ಲದ್ರು ಕೊಂಡ್ಕೊಂಡ್ರು ಅಂತ ನಾನು ಹೇಳಕ್ಕೆ ಸಾಕ್ಷ್ಯಾಧಾರಗಳಿಲ್ಲ ಅಧ್ಯಕ್ಷರೇ ಏನ್ ಮಾಡೋದು ಈ ಸನ್ನಿವೇಶದಲ್ಲಿ ಇದು ಅಡ್ಡಿ ಇಲ್ಲ ಈ ಕುಮಾರಣ್ಣ ಏನ್ ಹೇಳ್ಬೇಕಂತ ಹೇಳ್ರಿ ಊಟಕ್ಕೆ ಅಡ್ಜರ್ನ್ ಮಾಡಿ ಅಂತ ವೆರಿ 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 ಗುಡ್ ರಮೇಶ್ ಅಣ್ಣ ಅವರೇ ವೆರಿ ಗುಡ್ ರಮೇಶ್ ಅಣ್ಣ ಊಟಕ್ಕೆ ಹೋಗೋದಕ್ಕಿಂತ ಮೊದ್ಲು ಒಂದು ಮಾತು ನಮ್ಮ ಪುಟ್ಟಣ್ಣ ಏನವರು ಒಂದು ಹಾಡು ಹೇಳ್ತಾರ ಆ ಹಾಡು ಕೇಳ್ಕೊಂಡು ಎಲ್ಲರೂ ಊಟಕ್ಕೆ ಹೋಗ್ಬಿಡಿ ಪುಟ್ಟಣ್ಣ ಅವರೇ ರೆಡಿ 1 2 3 ಸ್ಟಾರ್ಟ್ ಕದ್ದಿರೋ ಟ್ಯೂನು ಬಾಯಿಗೆ ಬಂದ ಲಿರಿಕು ಗೊತ್ತಿಲ್ದಿರೋ ರಾಗ ಹಾಡೋಣ ಬಾ ಬೇಗ ನಿನ್ನ ಕಾಲದಲ್ಲಿ ಹಿಂಗ್ ಮಾಡಿದೆ ನನ್ನ ಕಾಲದಲ್ಲಿ ಹಿಂಗ್ ಮಾಡಿದೆ ನಾನು ಹಿಂಗ್ ಮಾಡೋದು ನೀನು ಹಂಗೆ ಮಾಡ್ತಾ ಇದ್ದೀನಿ ನಿನ್ನ ಕಾಲದಲ್ಲಿ ಹಿಂಗ್ ಮಾಡಿದೆ ನನ್ನ ಕಾಲದಲ್ಲಿ ಹಿಂಗ್ ಮಾಡಿದೆ ನಾನು ಹಿಂಗ್ ಮಾಡೋದು ನೀನು ಹಂಗೆ ಮಾಡ್ತಾ ಇದ್ದೀಯ ಕವಲಿ ಇದು ಅಲ್ರಿ ಪುಟ್ಟಣ್ಣಯ್ಯ ಹಾಡು ಹೇಳಿದ್ ನೀವು ಅದು ಕವಾಲಿನ ಸೂಪಿನ ಮತ್ತೊಂದು ಮುಗ್ದ ನೀವ್ ಹೇಳ್ಬೇಕು ಆಯ್ತ್ರಿಪ್ಪ ಏನು ಹೇಳೋದ್ ಬೇಡ ಊಟಕ್ಕೆ ಟೈಮ್ ಆಯ್ತು ಹೋಗ್ರಿ ಊಟ ಮಾಡಿ ವಾಪಸ್ ಬರ್ರಿ ನಿದ್ದೆ ಮಾಡ್ರಿ ಭಾಷಣ ಮಾಡ್ರಿ ಬೇರೆ ಏನಾರ ಮಾಡಿದ್ರೆ ಬೇರೆ ಏನಾರ ಮಾಡ್ಕೊಂಡು ಕೊಡ್ರಿ ಆಯ್ತು ನೋಡ್ರಿಪ್ಪ ಇವತ್ತು ಇಷ್ಟ ಆಯ್ತು ಮತ್ತೆ ನಾಳೆ ಏನಾರ ವಿಷಯ ಇದ್ರೆ ಅದನ್ನ ತಗೊಂಡು ನಿಮ್ಮ ಹತ್ರ ಬರ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ